ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಂ ಆಯುತ ಮಲ್ಲಪ್ಪ ಜೋತಾವರ್. ವಿಶೇಷವಾಗಿ ಅಶೋಕ್ ಪೂಜಾರಿ ಮತ್ತು ಅವರ ತಂದೆ ನಿಂಗಯ್ಯ ಸಂಗಯ್ಯ ಪೂಜಾರಿ ಈ ಗೋಕಾಕ್ ಜಿಲ್ಲಾ ಹೋರಾಟದಲ್ಲಿ ಕಳೆದ 4 ದಶಕಗಳಿಂದ ಹೆಚ್ಚಿಗೆ ಹೋರಾಟ ಮಾಡ್ತಾ ಬಂದಂಥವ್ರು, ಸ್ಟ್ರೈಕ್ ಮಾಡ್ತಾ ಬಂದಂಥವ್ರು, ಗೋಕಾಕ್ ಜಿಲ್ಲೆಯನ್ನು ಘೋಷಿಸಲಿ ಅಂತ ಪ್ರಯತ್ನ ಮಾಡಿದವರು. ಅವ್ರ ಜೊತೆಗೆ ದಸ್ತಗೀರ್ ಪೈಲ್ವಾನರು, ಅದ್ರ ಜೊತೆಗೆ ಡಾಕ್ಟರ್ ಎ.ವೈ. ಪಂಗಣ್ಣವರ್ ಅನ್ನುವಂಥ ಅನುಭವಿ ಪ್ರೊಫೆಸರ್ ಅವರು. ಇವರೆಲ್ಲ ಇಂಥ ಘಟಾನುಘಟಿಗಳ ನೇತೃತ್ವದಲ್ಲೇ ಕಾಲಕ್ಕೆ ಗೋಕಾಕ್ ಜಿಲ್ಲೆ ಆಗಲಿದ್ದೆ ಕಳೆದ 4-5 ದಶಕಗಳಿಂದಂದ್ರೂ ಅಡ್ಡಿ ಇಲ್ಲ ಹೋರಾಟ ಮಾಡ್ತಾ ಬಂದಿದ್ದಾರೆ. ಮೊದಲಿಂದ ಕೇಳ್ತಾ ಬಂದಿದ್ದಾರೆ ಗೋಕಾಕ್ ಜಿಲ್ಲೆ ಆಗಲಿಂದ. ಅದಕ್ಕಾಗಿ ಸಾಕಷ್ಟು ಮೆಟೀರಿಯಲ್ಸ್ ಉಳಿಸಿದ್ದಾರೆ, ಕೊಟ್ಟಿದ್ದಾರೆ. ಅದಕ್ಕಾಗಿ 3 ಆಯೋಗಗಳು ಸಹಿತ ತಮ್ಮ ಶಿಫಾರಸು ಮಾಡಿ ಇಲ್ಲ ಗೋಕಾಕ್ ಯೋಗ್ಯದ ಜಿಲ್ಲೆ ಆಗೋದಕ್ಕಂತೇಳಿ ಘೋಷಣೆ ಮಾಡಿದ್ದದ. ನಂತರದಲ್ಲೇ ನಮ್ಮ ಕತ್ತಿ ಬ್ರದರ್ಸ್ನಿಂದಾಗಿ ಉಮೇಶ್ ಕತ್ತಿ ಆಗಿರ್ಬೋದು, ಅಲ್ಲಿ ರಾಜಕೀಯ ಶಕ್ತಿಯಿಂದ ಆಗಿರ್ಬೋದು, ಚಿಕ್ಕೋಡಿ ಜಿಲ್ಲೆ ಆಗಲಿಂದ ಅವರು ತಮ್ಮ ಒಂದು ಬೇಡಿಕೆಯನ್ನು ಇಡ್ತಾ ಬಂದಿದ್ದಾರೆ. ಈಗಂತ ಇತ್ತೀಚೆಗೆ ನಮ್ಮ ಸೌದಿ ಲಕ್ಷ್ಮಣ ಸೌದಿ ಆಗಿರ್ಬೋದು, ಬೈಲಂಗದ ನಮ್ಮ ಖೌಜರಿಯವರಾಗಿರ್ಬೋದು, ಇತ್ತೀಚೆಗೆ ಅವರು ನಮ್ಮದು ಜಿಲ್ಲಾ ಆಗಲಿ ಅಂತ ಹೇಳ್ತಾಯಿದ್ದಾರೆ. ಅದು ಮಾತು ಬೇರೆ ಇರಲಿ. ಆದರೆ ನಿರಂತರವಾಗಿ ಕಳೆದ 4-5 ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿದ್ದು ನಮ್ಮ ಒಂದು ಹೆಮ್ಮೆಯ ವಿಷಯನೂ ಹೌದು. ಅಶೋಕ್ ಪೂಜಾರಿ ಮತ್ತು ಅವರ ಫ್ಯಾಮಿಲಿ ನಿಂಗಯ್ಯ ಸಂಗಯ್ಯ ಪೂಜಾರಿ ಅವರು ತಮ್ಮದನ್ನು ತೊಡಗಿಸೋದ್ರ ಜೊತೆಗೆ ಕಳೆದ 4-5 ದಶಕಗಳಿಂದ ನಮ್ಮ ದಸ್ತಗೀರ್ ಪೈಲ್ವಾನರು